ನೋಡಿ ಮೇಡಮ್, ಆ್ಯಸ್ ಎ ರಿಟೈರ್ಡ್ ಏರ್ಫೋರ್ಸ್ ಪರ್ಸ್ನಲ್, ಒಂದು ಹಂತದಲ್ಲಿ ನನಗೆ ಸೀಸ್ ಫೈರ್ ಬೇಜಾರು ತಂದಿದೆ. ಅದರಲ್ಲಿ ಕದನ ವಿರಾಮ ನನಗೆ ಬೇಜಾರು ತಂದಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ 4 ದಿವಸದಲ್ಲಿ ನಾವು ಹೆಂಗೆ ಪಾಕಿಸ್ತಾನದ ಹಿಡಿಮಿಡಿ ಕಟ್ಟಿದ್ದು ಸಾಕ್ಷಿ ಸಮೇತವಾಗಿ ಸಬೂತ್ ದಿಖಾವು ಗ್ಯಾಂಗಿಗೆ ನಾವು ಪ್ರೆಸ್ ಮೀಟ್ ಮಾಡಿ, DGMA ಪ್ರೆಸ್ ಮೀಟ್ ಮಾಡಿದರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಸೆಕ್ರೆಟ್ರಿ ಪ್ರೆಸ್ ಮೀಟ್ ಮಾಡಿದರು, ಆನಂತರ ಹೋಮ್ ಮಿನಿಸ್ಟರ್ ಸೆಕ್ರೆಟ್ರಿ ಪ್ರೆಸ್ ಮೀಟ್ ಮಾಡಿದರು. ಈಗ ಈ ಯುದ್ಧ ತಾತ್ಕಾಲಿಕವಾಗಿ ಪಾಸ್ ಕೊಡಲಾಗಿದೆ. ಇನ್ನೊಂದು ವಾರದಲ್ಲಿ ಭಿಕಾರಿ ಪಾಕಿಸ್ತಾನ್ ತನ್ನ ಚಟುವಟಿಕೆಗಳನ್ನ ಮಾಡ್ತದೆ. ಭಾರತ ಇದಕ್ಕೆ ಗೋಲಿ ದೋಗೆ ತೋ ಹಮ್ ಗೋಲಾ ದೇಂಗೆ ಅಂತ ಆಲ್ರೆಡಿ ನಮ್ಮ ಏರ್ ಮಾರ್ಷಲ್ ಭಾರತಿ ಅವರು ಹೇಳಿದ್ದಾರೆ. ನನ್ನ ಅನಿಸಿಕೆ ಏನಂದರೆ, ನಿನ್ನೆ ಸಂಜೆಯಿಂದ ಕೆಲವೊಬ್ಬ ನಮ್ಮ ದೇಶದ ಹಿತಶತ್ರುಗಳೇ ಈ ಥರ ಹೇಳ್ತಾ ಇದ್ದಾರೆ. 26/11 ಬಾಂಬೆ ಅಟ್ಯಾಕ್ ನಂತರ ಅವಾಗಿರುವ ಸರ್ಕಾರ ಪಾಕಿಸ್ತಾನಕ್ಕೆ ಒಳಗೆ ಹೊಕ್ಕಿ ಪಾಕಿಸ್ತಾನನ ಹೊಡೆದು POKಯನ್ನು ತಗೊಂಡು ಬಂದಿತ್ತು. ಮತ್ತು ಅವರ ದಾದಿಯನ್ನು 93,000 ಸೈನಿಕರನ್ನು ಸರೆಂಡರ್ ಮಾಡಿಸಿತ್ತು. ಅವರನ್ನು ಕೂಡ ವಾಪಸ್ ತರಿಸಿದ್ರಂತ. ನೋಡಿ ಮೇಡಮ್, ಆ್ಯಸ್ ಎ ರಿಸ್ಪಾನ್ಸಿಬಲ್ ಸಿಟಿಸನ್ ಸರ್ಕಾರ ಒಂದು ಡಿಸಿಷನ್ ತೊಗೋಬೇಕಾದ್ರೆ ನನಗೆ ನೋವಿದೆ. ನನಗೆ ಅರ್ಥ ಆಗಿಲ್ಲ, ಇನ್ನೂ ಅದು PhD ಸಬ್ಜೆಕ್ಟ್ ಆಗಿದೆ, ಯಾಕೆ ಸಡನ್ನಾಗಿ ಸೀಸ್ ಫೈರ್ ಆಯಿತು ಅಂತ. ಯಾಕಂದರೆ ನಾವು ಅವರ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ ಕಟ್ ಮಾಡಿದ್ವಿ, ಅವರ ರನ್ವೇಗಳನ್ನು ಧ್ವಂಸ ಮಾಡಿದ್ವಿ, ನಮ್ಮ ಸೈನಿಕರು ಸುರಕ್ಷಿತರಾಗಿ ನಿಂತಿದ್ರು, INS ವಿಕ್ರಾಂತ್ ಆ್ಯಕ್ಟಿವೇಟ್ ಮಾಡಿದ್ವಿ, ನಮ್ಮ ಹಾಸಿಮಾರಾದಿಂದ ಬಂದು ನಮ್ಮ ಸ್ಕ್ವಾಡನ್ಸ್ಗಳೆಲ್ಲ ಹಲವಾರ, ಭಟಿಂಡಾ, ಚಂಡೀಗಢ ಇಲ್ಲಿ ಟೇಕಾಫ್ ಪೊಸಿಷನ್ನಲ್ಲಿತ್ತು. ಆದರೆ ಏನೋ ಒಂದು ಕಾರಣ ಇರಬಹುದು. ಆದರೆ ನಾವೊಂದು ಮಾತು ಕೇಳ್ತೇನೆ ಮೇಡಮ್, ನಮ್ಮ ಭಾರತ ಸರ್ಕಾರಕ್ಕೂ ನನಗೆ ಪ್ರಶ್ನೆ ಇದೆ. ಡೊನಾಲ್ಡ್ ಟ್ರಂಪ್ ಏನು ನಮ್ಮ ಅಪ್ಪನ, ಡೊನಾಲ್ಡ್ ಟ್ರಂಪ್ ಏನು ನಮ್ಮ ಕಾಕಾನ, ಡೊನಾಲ್ಡ್ ಟ್ರಂಪ್ ಏನು ನಮ್ಮ ಮಾಮನ, ಅವನ ಮಾತು ಕೇಳಿ ನಾವು ಯಾಕೆ ಸೀಸ್ ಫೈರ್ ಮಾಡಿದ್ವಿ ಅನ್ನೋ ನನಗೇನು ಅರ್ಥ ಆಗ್ತಾ ಇಲ್ಲ. ಆದರೆ ಸರ್ಕಾರ ನಿರ್ಧಾರ ತೊಗೊಂಡಿದೆ. ವಿ ಆಸ್ ಎ ಡಿಫೆನ್ಸ್ ಪರ್ಸನಲ್ ಯಾವಾಗೂ ಕೂಡ ಸರ್ಕಾರದ ಜೊತೆ ಇರ್ತೇವೆ. ಸರ್ಕಾರ ತೊಗೊಂಡ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ. ಆದರೆ ಈ ಸರ್ಕಾರದ ನಿಲುವು ಏನು ತೊಗೊಂಡಿದೆ ಅಲ್ಲ, ಕಳೆದ 48 ಗಂಟೆಗಳಿಂದ ಕ್ರಿಟಿಸಿಸಮ್ಮು ಮತ್ತು ಡಿಮೊರಲೈಸಿಂಗ್ ದ ಆರ್ಮ್ ಫೋರ್ಸಸ್ ಅಂತ ಕೆಲವು ಹಿತಾಶತ್ರಿಗಳು ಮಾಡ್ತಾ ಇದ್ದಾರೆ. ಅವ್ರನ್ನ ಹೆಂಗೆ ನಾವು ಕಡೆಗಣಿಸಬೇಕು, ಅದು ಲೆಫ್ಟಿಸ್ಟ್ ಲಿಬ್ರಾಡ್ಸೇ ಇರ್ಬೋದು, ಇಲ್ಲ ಖಾನ್ ಮಾರ್ಕೆಟ್ ಗ್ಯಾಂಗೇ ಇರ್ಬೋದು, ಅಥವಾ ನಮ್ಮ ಕೆಲವೊಂದು ರಾಜಕೀಯ ಪಕ್ಷಗಳೇ ಇರ್ಬೋದು. ಅವರು ಮಾತಾಡೋದು ನೋಡಿದರೆ ಇವರು ಮೇಡಮ್, ನಾ ಹೇಳ್ತೀನಿ, ಇಸ್ಲಾಮಾಬಾದ್ ರಾವಲ್ಪಿಂಡಿವರೆಗೂ ನಮ್ಮ ಸೈನ್ಯ ಯಾವಾಗೂ ಹೋಗಿದ್ದಿಲ್ಲ. ಆ ನಂತರ 2014 ನಂತರ ಏನು ಸೈನ್ಯ ಇದೆ, ನಮಗೆ ಏನು ವರ್ಷದ ಬಳಿಕ ಅಲ್ವಾ ಸರ್ ಇಸ್ಲಾಮಾಬಾದ್ ಮೇಲೆ ಅಟ್ಯಾಕ್ ಆಗಿರೋದು? ಹೌದೌದು. ನಮ್ಮ ಸೈನಿಕರಿಗೆ 2014 ಮೋದಿ ಸರ್ಕಾರ ಬಂದ ಮುಂಚೆನೂ ಕೊಟ್ಟಿತ್ತು. ಬಟ್ ಕರೆಕ್ಟ್ ಸರ್, ತಾವು ಹೇಳ್ತಾ ಇದ್ರಿ ಈಗ ಕೇಂದ್ರ ಸರ್ಕಾರದ ನಿಲುವು ನಿರ್ಧಾರ ಒಪ್ಕೊಳ್ಳುವಂತಹ ಮನಸ್ಥಿತಿ ನಮ್ಮಲ್ಲಿಲ್ಲ, ಇದ್ದಕ್ಕಿದ್ದಂತೆ ಕದನ ವಿರಾಮ ಬೇಡವಾಗಿತ್ತು ಅಂತ. ಬಟ್ ನನ್ನ ನೇರ ಪ್ರಶ್ನೆ, ಈಗ ಭಾರತೀಯ ಸೇನೆ ಅಂದ್ಕೊಂಡಂತಹ ಟಾರ್ಗೆಟ್ ಅನ್ನ ರೀಚ್ ಆಗಿದೆ ಅಂತ ಅನ್ಸಲ್ವಾ? ನಮ್ಮ ಟಾರ್ಗೆಟ್ ಇದ್ದಿದ್ದು ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಬೇಕು ಅಂತ. ಮೇನ್ ಆಗಿರುವಂತಹ ಉಗ್ರ ಸಂಘಟನೆಗಳನ್ನ ನೆಲೆಗಳನ್ನ ನಾವು ಧ್ವಂಸ ಮಾಡಿದ್ದೀವಿ, ನಮ್ಮ ಟಾರ್ಗೆಟ್ ಅನ್ನ ರೀಚ್ ಆಗಿದ್ದೀವಿ. ಬಟ್ ಇಲ್ಲಿಗೆ ಮುಗ್ದಿಲ್ಲ, ಅಲ್ಪ ವಿರಾಮ ಯಾವ ಕ್ಷಣಕ್ಕಾದ್ರೂ ಮುಂದುವರಿಬಹುದು ಅಂತ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಮೇಡಮ್ ನೋಡಿ, ನೀವು ಕೂಡ ಒಬ್ರು ಮಹಿಳೆ, ನಿಮಗೆ ಗೊತ್ತು, ನಿಮ್ಮ ಸಿಂಧೂರನ್ನ ಯಾವಾಗ ಅಳಗಿಸ್ತಾರಲ್ಲ ಅವಾಗ ಎಷ್ಟು ನೋವು ಆಗ್ತದೆ ಅಂತ. ಅದೇ ನೋವು ಕೂಡ ನಮಗೂ ಇತ್ತು. ಆದರೆ ನಮ್ಮ ದೇಶದ ಸೈನಿಕರು ಕೋಆರ್ಡಿನೇಟೆಡ್ ಎಫರ್ಟ್ಲಿಂದ ಅದೇನು 12 ಅಡಗುತಾಣಗಳಿದ್ದು ಪಾಕಿಸ್ತಾನದಲ್ಲಿ, ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಮತ್ತು ಹಾಫೀಸ್ ಸೈಯದ್, ಅದನ್ನು ಪಿನ್ ಪಾಯಿಂಟ್ ಆಗಿ ಸ್ಕ್ರ್ಯಾಪ್ ಮಿಸೈಲ್ನಿಂದ ಮತ್ತು ಸುದರ್ಶನದ ಚಕ್ರದಿಂದ, ಆಮೇಲೆ ಶಿವನ ಬಾಣದಿಂದ, ಇವೆಲ್ಲವೂ ಕೂಡ ಇಂಡಿಜಿನಿಯಸ್ ವರ್ಡ್ಸ್ ಇದ್ದಾವೆ, ಇವೆಲ್ಲ ಕೂಡ ನಾವು ಧ್ವಂಸ ಮಾಡಿದ್ದೇವೆ. ಧ್ವಂಸ ಮಾಡಿದ ಮೇಲೆ ನಾವು ಅಷ್ಟೇ ಬಂದು ವಾಪಸ್ ಬಂದಿದ್ವಿ. ಆದರೆ ಭಿಕಾರಿ ಪಾಕಿಸ್ತಾನ್ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ರಿಟಾಲಿಯೇಟ್ ಮಾಡಿ, ನಾವು 1 ಡೇ ನಮ್ದಿತ್ತು, 2nd ಡೇ ಅವ್ರದ್ದಿತ್ತು, 3rd ಡೇ ನಮ್ದಿತ್ತು.
4th ಡೇ ನಾನು ಅದನ್ನೇ ಕೇಳೋಣ ಅಂತ ಬಂದೆ ಸರ್. ನಂಗೆ ಬಹಳ ಕುತೂಹಲ ಇದ್ದಿದ್ದು, ಈಗ ಸಿಂಧೂರ ಅಳಿಸಿದ್ರು ಅನ್ನೋ ಕಾರಣಕ್ಕೆ ಅದೇ ಆಪರೇಷನ್ ಸಿಂಧೂರ ಹೆಸರಲ್ಲಿ ಕಾರ್ಯಾಚರಣೆ ಆಯಿತು. ಮತ್ತೊಂದು ವಿಚಾರ, ನಮ್ಮದೇ ನೆಲದಲ್ಲಿ ಸಿದ್ಧವಾಗಿರುವಂಥ ಕ್ಷಿಪಣಿಗಳು ಯಾರು ಹಿಂದೂನಾ ಅಂತ ಕೇಳಿ ಹೊಡೆದು ಹಾಕಿದ್ರಲ್ಲ, ಅದೇ ಹಿಂದೂಗಳ ಭಾವನೆಯಲ್ಲಿ ಒಂದು ಪವಿತ್ರ ಸ್ಥಾನ ಕೊಟ್ಟಿರುವಂಥ ಹೆಸರುಗಳನ್ನ ಕ್ಷಿಪಣಿಗೆ ಇಟ್ಟಿದ್ದಾರೆ. ಅದು ಗಮನಾರ್ಹ ಅಂತ ಅನ್ಸುತ್ತೆ. ನೋಡಿ ಮೇಡಮ್ ಆತ್ಮನಿರ್ಭರ ಭಾರತ, ಇಂಡಿಜಿನಿಯಸ್ ಭಾರತ, ಇವೇನು ಶಬ್ದಗಳು ನಮ್ಮ ಕಿವಿಗೆ ಬೀಳ್ತಾ ಇದಾವಲ್ಲ ನೋಡಿ, ಇದೇ ಬೆಂಗಳೂರಿನ ಒಂದು ಸ್ಮಾಲ್ ಬಿಸ್ನೆಸ್ ಮೆನ್ನು ಆ ಡ್ರೋನ್